ಹಾಯ್ ಗಾಯ್ಸ್, ಸೊ ಇವತ್ತು ಮತ್ತೆ ಚಿಕನ್ ರೆಸಿಪಿಯಿಂದ ಬಂದಿದ್ದೀನಿ. ಬನ್ನಿ ಇವತ್ತು ಕ್ಯಾಪ್ಸಿಕಮ್ ಹಾಕಿ ಎಕ್ಸ್ಟ್ರಾ ಟೇಸ್ಟಿಯಾಗಿ ಹೇಗೆ ಚಿಕನ್ ರೆಡ್ ಗ್ರೇವಿ ಮಾಡೋದು ಅಂತ ನೋಡೋಣ. ಫಸ್ಟ್ ಸ್ವಲ್ಪ ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಚಿಕನಲ್ಲೇ ಆಯಿಲ್ ಇರುತ್ತೆ, ಸ್ವಲ್ಪ ಹಾಕ್ಕೊಳ್ಳಿ. ಈಗ ಪಲಾವ್ ಎಲೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ಳೋಣ. ಇವಾಗಲೇ ಈಗೇನೆ ಹಸಿಮೆಣಸಿನ್ಕಾಯಿ ನೋಡಿ ನಾನು ಕಟ್ ಮಾಡ್ಕೊಂಡಿಲ್ಲ, ಹಿಂಗೇನೆ ಉದುರಕ್ಕೇನೆ ಹಿಂಗೆ ಹಾಕ್ಕೊಳ್ಳಿ. ಸೊ ಅದನ್ನು ಕೂಡ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಗೈಸ್, ಈ ಟೈಮಲ್ಲಿ ಸ್ವಲ್ಪ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ, ಜಾಸ್ತಿ ಬೇಡ, ಸ್ವಲ್ಪ ಹಾಕೊಳ್ಳಿ. ನಾನು ನೋಡಿ ಇಷ್ಟೇ ತಗೊಂಡಿದ್ದೀನಿ. ಈ ಸಮಯದಲ್ಲಿ ಈಗ ಕ್ಯಾಪ್ಸಿಕಮ್ ಹಾಕೊಳ್ಳೋಣ ಸ್ವಲ್ಪ. ಇದು ಆಯಿಲಲ್ಲಿ ಕ್ಯಾಪ್ಸಿಕಮ್ ಫುಲ್ ಬೇಯಬೇಕು, ಅಲ್ಲಿ ತನಕ ಹಂಗೆ ಫ್ರೈ ಮಾಡ್ತೀರಿ ಆಯಿಲಲ್ಲಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಈಗ ಹಾಕೊಳ್ಳಿ, ಬಿಕಾಸ್ ಟೊಮಾಟೊ ಇದರಲ್ಲಿ ಚೆನ್ನಾಗಿ ಬೇಯಿಕೊಳ್ಳಿ ಅಂತ. ಈ ಟೈಮಲ್ಲಿ ಅರ್ಧ ಕ್ಯಾಪ್ಸಿಕಮ್ ಬೆಂದಿದೆ ಆಲ್ರೆಡಿ. ಇವಾಗ ಸ್ವಲ್ಪ ಟೊಮೆಟೊ ಹಾಕೊಳ್ಳೋಣ ಹಂಗೆ. ಈ ಟೈಮಲ್ಲಿ ಇವಾಗ ನೀವು ಚಿಕನ್ ಹಾಕೋಬೇಕು. ಇದಕ್ಕೆ ನೀಟಾಗಿ ತೊಳೆದಿಟ್ಕೊಂಡು ನೀಟಾಗಿ ನಾನು ನೀರೆಲ್ಲ ಇಟ್ಕೊಂಡು ಚಿಕನ್ ಹಾಕ್ತಾ ಇದ್ದೀನಿ. ನೋಡಿ ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀನಿ ನಾನು. ಈಗ ನೀವು ಅರಿಶಿನ ಮತ್ತೆ ಉಪ್ಪು ಎರಡನ್ನೂ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೋಬೇಕು, ಸ್ಮೆಲ್ ಎಲ್ಲ ಹೋಗ್ಬೇಕದು. ಆಮೇಲೆ ಇದು ಹಾಕಿ ಆಯಿಲಲ್ಲಿ ಒಂದು 5 ನಿಮಿಷ ಹಂಗೆ ಫ್ರೈ ಮಾಡಿ. ನೋಡಿ, ಎಣ್ಣೆಲಿ ಇದ್ರೆ ಚಿಕನ್ ಫ್ರೈ ಹಾಕಬೇಕು, ಅದು ನೀರು ಬಿಟ್ಕೊಳ್ಳುತ್ತೆ, ಅಲ್ಲಿ ತನಕ ಹಿಂಗೆ ಫ್ರೈ ಆಗ್ತಾ ಇರಲಿ ಗೈಸ್. ಮಧ್ಯದಲ್ಲಿ 1-2 ಸಲ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ಹಂಗೆ, ಅಂದ್ರೆ ಹಂಡಿ ಹಿಡಿಬಾರ್ದು ಕೆಳಗಡೆ ಅಂತ, ತಳ ಹಿಡಿಬಾರ್ದು ಅಂತ. ಸ್ವಲ್ಪನೇ ನೀರು ಬಿಟ್ಕೊತಾ ಇದೆ ನೋಡಿ, ಅದು ಫುಲ್ ನೀರು ಬಿಟ್ಕೊಂಡು ತುಂಬಬೇಕು. ಅವಾಗ ಚೆನ್ನಾಗಿ ಬರುತ್ತೆ. ಚಿಕನ್ ಫ್ರೈ ಆದಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತಿದೆ ಆಯ್ತಾ. ಅದರಿಂದ ಸ್ವಲ್ಪ ಒಂದು 5 ನಿಮಿಷ ಅಷ್ಟರಲ್ಲಿ ನೀರೆಲ್ಲ ತುಂಬುತ್ತೆ. ಆಮೇಲೆ ನೆಕ್ಸ್ಟ್ ನೋಡೋಣ. ಇವಾಗ ಸ್ವಲ್ಪ ಪುದೀನ ಹಂಗೆ ಮೇಲೆ ಹಾಕೊಳ್ಳಿ, ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಏನಕ್ಕಂದ್ರೆ ಇಂಥ ಟೈಮಲ್ಲಿ ಹಾಕೋದ್ರಿಂದ ಮೈಲ್ಡ್ ಫ್ಲೇವರ್ ಕೊಡುತ್ತೆ ಗೈಸ್, ಅದಕ್ಕೋಸ್ಕರ. ನೋಡಿ, ಆಲ್ಮೋಸ್ಟ್ ಅರ್ಧ ಚಿಕನ್ ಇದರಲ್ಲೇ ಬೆಂದ್ಕೊಳ್ಳುತ್ತೆ. ಆ್ಯಂಡ್ ಟೇಸ್ಟ್ ಕೂಡ ನಿಜವಾಗ್ಲೂ ಆಯಿಲಲ್ಲಿ ಫ್ರೈ ಮಾಡೋ ಮಾತ್ರ ಎಷ್ಟು ಟೇಸ್ಟ್ ಕೊಡುತ್ತೆ ಅಂತ ಹೇಳಿದ್ರೆ, ಆಮೇಲೆ ಪುದೀನ ಸಾಂಬಾರು ಸೊಪ್ಪು ಮಧ್ಯದಲ್ಲಿ ಚಿಕನ್ ಫ್ರೈ ಮಾಡೋದನ್ನ ಹಾಕಿದ್ರೆ ನಿಜವಾಗ್ಲೂ ಮೈಲ್ಡ್ ಫ್ಲೇವರ್ ಅಂತ ಸಾಕಾಗಿರುತ್ತೆ. ಇದರಲ್ಲಿ ಟ್ರೈ ಮಾಡಿ. ನಾನಿದು ಮಾಡ್ತಿರೋದು ಅರ್ಧ ಕೆಜಿ ಚಿಕನ್ಗೆ, ಸೊ 2-3 ಜನ ತಿನ್ಬೋದು. ಇನ್ ಕೇಸ್ ನೀವೇನಾದ್ರೂ 1 kg ಮಾಡೋದಾದ್ರೆ ಇದೇ ಮಸಾಲೆನ ಎರಡು ಪಟ್ಟಷ್ಟು ಜಾಸ್ತಿ ಮಾಡಿ ಹಾಕಿ. ಈಗ ನೋಡಿ, ನಾನು 2 ಆನಿಯನ್ ಆ್ಯಂಡ್ 2 ಟೊಮ್ಯಾಟೊ 2 ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಸೊ ಈ ಥರ ತಗೊಳ್ಳಿ, ಅವಾಗ ನಿಮಗೂ ಅಳತೆ ಗೊತ್ತಾಗುತ್ತೆ ಅಷ್ಟೇ. ನೋಡಿ, ಇದು ಆಲ್ಮೋಸ್ಟ್ ಆಗಿದೆ ಇವಾಗ. ಸೊ ಈಗ ಮಸಾಲ ಐಟಮ್ಸ್ ಹಾಕೊಳ್ಳೋಣ. ಫಸ್ಟ್ ಸ್ವಲ್ಪ ಧನಿಯಾ ಪುಡಿ ಹಾಕೊಳ್ಳಿ, ಅಚ್ಕಾರದ ಪುಡಿ. ಈಗ ನೀವು ಚಿಕನ್ ಮಸಾಲ ಯಾವ್ದು ತಗೊಳ್ತಿರ್ತೀರ ಅದನ್ನು ಹಾಕೊಳ್ಳಿ. ಇವಾಗ ನಾನು ಬಂದು ಎನಿ ಟೈಮ್ ಆದಿನೇ ಯೂಸ್ ಮಾಡೋದು, ಸೊ ಆದಿ ಚಿಕನ್ ಮಸಾಲ ಪೌಡರ್ನ ತಗೊಂಡಿದ್ದೀನಿ. ನೋಡಿ ಗಾಯ್ಸ್, ಈಗ ಆಲ್ರೆಡಿ ಮಿಕ್ಸ್ ಆಗಿದೆ. ಸೊ ಈಗ ನೀಟಾಗಿ ನೀವು ಈಗ ಏನಾದ್ರು ನೀವು ಸೈಡಿಸ್ ಆಗಿ ಚಪಾತಿ ಅಥವಾ ಪರೋಟ, ಕುಷ್ಕ, ಪ್ಲೇನ್ ಗೀ ರೈಸ್ ಇಂಥದಕ್ಕೆ ಏನಾದ್ರು ಹಂಚ್ಕೊಳ್ಳೋಕೆ ಅಂತ ಹೇಳಿದ್ರೆ ನೀವು ನೀರು ಹಾಕೊಳ್ಳೋಕೆ ಹೋಗ್ಬೇಡಿ. ಇದಕ್ಕೆ ಒಂದು ಸ್ವಲ್ಪ 5-10 ನಿಮಿಷ ಹಿಂಗೆ ಸಣ್ಣ ಉರಿಲಿ ಬೇಯಿಸ್ಕೊಂಡ್ರೆ ಚಿಕನ್ ಡ್ರೈ ಚಿಕನ್ ಆಗುತ್ತೆ. ಸೊ ನೀವೇನಾದ್ರು ರೈಸ್ ಅಥವಾ ಈ ಥರ ಎಲ್ಲ ಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ 1 ಕಪ್ಪಷ್ಟು ನೀರು ಹಾಕೊಳ್ಳಿ. ಇವಾಗ ಇದಕ್ಕೆ ನೋಡಿ, ನನಗೆ ಇವತ್ತು ಆ್ಯಕ್ಚುಲಿ ರೈಸ್ ಬೇಕಿತ್ತು, ಅದಕ್ಕೆ 1.5 ಕಪ್ ನಾನು ನೀರು ಹಾಕೊಂಡಿದ್ದೀನಿ. ಸೊ ಅಂದರೆ ಈಗ ಬೇಯ್ತಾ ನೀರು ಸುಂಡುತ್ತೆ, ಅದು ಸ್ವಲ್ಪನೇ ಆಗುತ್ತೆ. ಸೊ ಅದಕ್ಕೆ 1.5 ಕಪ್ ಅಷ್ಟು ಹಾಕೊಂಡಿದ್ದೀನಿ ಇವತ್ತು. ಅದು ಬೇಯಿಸಿ ಒಂದು 5-10 ನಿಮಿಷ ಬೇಯಿಸಿ ಚಿಕನ್ನ ಸಾಕು. ಬೆಂದಿದ ತಕ್ಷಣ ಆಯಿಲೆಲ್ಲ ಬಿಟ್ಕೊಳ್ಳುತ್ತೆ. ಆಯಿಲ್ ಬಿಟ್ಕೊಳ್ಳೋ ತನಕ ಕೂಡ ಹಿಂಗೆ ಬೇಯಿಸ್ತಾ ಇರಲಿ. ನೋಡಿ, ಈಗ ಆಲ್ಮೋಸ್ಟ್ 90% ಅಷ್ಟು ಬೆಂದಿದೆ, 85% ಅಷ್ಟು ಬೆಂದಿದೆ. ಇನ್ನೊಂದು ಸ್ವಲ್ಪ ಬೇಯಿದೆ ಅಂತ ಅಂದರೆ ಗೊಜ್ಜು ಇನ್ನೊಂದು ಸ್ವಲ್ಪ ಡ್ರೈ ಆಗಲಿ ಅಂತ ನಾನೇ ಬಿಟ್ಟಿದ್ದೀನಿ.
ಫೈನಲಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂತ ಅಂದ್ಬಿಟ್ಟು ಇಷ್ಟು ನಾನೊಂದು 7 ಮಿನಿಟ್ಸ್ ಬೇಯಿಸ್ಕೊಂಡೆ ಅಷ್ಟೇ. ಸಿಮ್ ಕಮ್ಮಿ ಉದ್ಲಿ ಕೊಟ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ. ಸೊ ಫೈನಲ್ ಆಗಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಒಗ್ಗಿಸ್ಕೊಡಿ. ನೋಡಿದ್ರಲ್ಲ, ನೋಡಿದ್ರಲ್ಲ ಗೈಸ್, ಜಸ್ಟ್ ನೀವು ಒಂದು 15 ಮಿನಿಟ್ಸಲ್ಲಿ ಚಿಕನ್ ಗ್ರೇವಿನ ಎಷ್ಟು ಸೂಪರ್ ಕ್ಯಾಪ್ಸಿಕಮ್ ಚಿಕನ್ ರೆಡ್ ಗ್ರೇವಿನ ಮಾಡ್ಕೊಳ್ಬೋದು ಅಂತ ಹೇಳಿ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಈ ವಿಡಿಯೋದಲ್ಲಿರೋ ಮಿಸ್ಟೇಕ್ಸ್ ಇದ್ರೆ ಒನ್ಸ್ ಅಗೇನ್ ಸಾರಿ ಗೈಸ್. ಆ್ಯಂಡ್ ಈ ನೆಕ್ಸ್ಟ್ ವಿಡಿಯೋ ನಾನು ಯಾವ ಥರ ಮಾಡಲಿ, ಏನು ರೆಸಿಪಿ ಮಾಡಲಿ ಅಂತ ನನಗೆ ಒಂದ್ಸಲಿ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ನಾನು ಅದನ್ನೇ ಮಾಡಿಕೊಡ್ತೀನಿ, ಅದು ತೋರಿಸ್ಕೊಡ್ತೀನಿ ಒಂದ್ಸಲಿ ನಿಮಗೆ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ ಗೈಸ್. ಟು ವಾಚ್ ದ ವಿಡಿಯೋ.